ನಮಸ್ತೆ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಸೊ ಟು ಆಲ್ ದೋಸ್ ಹು ಆರ್ ಲುಕಿಂಗ್ ಫಾರ್ 8 out of 80 ಆರ್ 80 out of 80 ಎಸ್ ನನ್ನ ಟಾರ್ಗೆಟ್ ಇದೆ ಅನ್ನೋರಿಗೆ ಯು ಶುಡ್ ನಾಟ್ ಮಿಸ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಆ್ಯಂಡ್ ಫಾರ್ ಆಲ್ ದೋಸ್ ಹು ಆರ್ ಲುಕಿಂಗ್ ಫಾರ್ ಸರ್ ನನಗೆ 75 ಅಥವಾ 70 ಟಾರ್ಗೆಟ್ ಮೇಲಿದೆ ಅಂದ್ರೂ ದಿಸ್ ವಿಡಿಯೋ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಸಿ ದ ಎಫರ್ಟ್ಸ್ ದಟ್ ಯು ಪುಟ್ ಟಿಲ್ ನೌ ಅಥವಾ ಟಿಲ್ ಯುವರ್ ಎಕ್ಸಾಮ್ಸ್ is so important, and at the same time ಅಷ್ಟೇ ಎಫರ್ಟ್ಸು ಅಥವಾ ಅಷ್ಟೇ ಇಂಪಾರ್ಟೆನ್ಸು ನಿಮ್ಮದು ಎಕ್ಸಾಮ್ ಬರಿಬೇಕಾದ್ರೆ ಆನ್ಸರ್ ಶೀಟು ಹೆಂಗೆ ಕ್ಲೀನಾಗಿರಬೇಕು, ಹೆಂಗೆ ಪ್ರೆಸೆಂಟೇಷನ್ ಸ್ಕಿಲ್ಸು, ಹೆಂಗೆ ಪಾಯಿಂಟ್ಸು ಅಥವಾ ಆಲ್ ದೋಸ್ ಆರ್ ಸೋ ಇಂಪಾರ್ಟೆಂಟ್ ಆ್ಯಸ್ ವೆಲ್. ಇಟ್ಸ್ ನಾಟ್ ಜಸ್ಟ್ ಯುವರ್ ಪ್ರಿಪ್ರೇಷನ್. ಸೊ ನಿಮ್ಮದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಎಕ್ಸಾಮಲ್ಲಿ ಏನು ಬರೀತೀರಾ ತೋರಿಸ್ತೀನಿ, ಒಂದು ಕಡೆ ತೋರಿಸ್ತೀನಿ. ಹೆಂಗೆ ಕ್ಲೀನಾಗಿತ್ತು ಅಂದರೆ ಮಾರ್ಕ್ಸ್ ಹಿಂಗೆ ಹೋಗ್ತಾ ಮಾರ್ಕ್ಸ್ ಹಂಗೆ ಹಾಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಓಕೆ, ಸೊ ಡೋಂಟ್ ಮಿಸ್ ಆ್ಯಂಡ್ ಮೇಕ್ ದ ಡೆಡಿಕೇಶನ್ ಟುಡೇ. ಫ್ರಮ್ ಟುಡೇ ಎಸ್ ಐ ವಿಲ್ ನಾನು ಹಿಂಗೆ ಬರಿತೀನಿ. ಓಕೆ, ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್. ಈ ಥರ ಏನು ಪ್ರೆಸೆಂಟೇಷನ್ ಇದೆ, ಇಟ್ಸ್ ನಾಟ್ ರಿಕ್ವೈರ್ಡ್ ದಟ್ ನಿಮಗೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಫ್ರಮ್ ನೌ. ಈಗಿಂದ ಬೇಡ, ಬಿಕಾಸ್ ಈಗಿಂದ ಏನಿದೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ತಾ ಹೋಗ್ರಿ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಸೊ ಟ್ರೈ ಟು ಸಾಲ್ವ್ ಮೋರ್ ಕ್ವಶನ್ಸ್ ಮೇ ಬಿ ಫ್ರಮ್ ಜಾನ್ವರಿ. ಸೊ ಜಾನ್ವರಿಯಿಂದ ಅಟ್ಲೀಸ್ಟ್ ಒಂದು ಪೇಪರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇಟ್ಸ್ ನಾಟ್ ಡೈಲಿ. ಅಗೇನ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ರೈಟಿಂಗ್ ದ ಆನ್ಸರ್ ಶೀಟ್ಸ್ ಎವ್ರಿ ಸಿಂಗಲ್ ಡೇ. ಇಟ್ಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಒಂದು ಆನ್ಸರ್ ಶೀಟ್ ಬರೀಬೇಕಂದ್ರೆ 2 hours or 3 hours. ಸೊ ದಟ್ ಈಸ್ ನಾಟ್ ಸ್ಮಾಲ್ ಅಮೌಂಟ್. ಓಕೆ, ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಆನ್ಸರ್ ಶೀಟ್ ಬರೆಯೋದು. ಓಕೆ, ಹೆಂಗೆ ಬರ್ತಿದ್ದೀನಿ, ವಾಟ್ ಆರ್ ದ ಚೇಂಜಸ್ ದಟ್ ಐ ನೀಡ್ ಟು ಡೂ ನೋಡ್ಕೊಳ್ಳಿ. ಒಂದು ಆನ್ಸರ್ ಶೀಟ್ ಸಾಕು. ಓಕೆ, ನೋಡೋಣ. ನೋಡ್ರಿ ಇಲ್ಲಿ 80. ಆ್ಯಕ್ಚುಲಿ ನನ್ನದೇ ಆನ್ಸರ್ ಶೀಟ್ ಇದ್ದರೆ ತೋರಿಸ್ತಿದ್ದೆ, ಅಂದರೆ ಬಟ್ ನಾನು CBSE, ಬಟ್ ಸ್ಟಿಲ್ 80 out of 80. ಆ ಒಂದು ಖುಷಿ ಇದೆ. ಹೇಳ್ತಿದ್ದೀನಲ್ಲ, ಇಟ್ ಹ್ಯಾಸ್ ಬೀನ್ ಲೈಕ್ 16 years. ಸ್ಟಿಲ್ ಐ ಆಮ್ ಹ್ಯಾಪಿ, ಸ್ಟಿಲ್ ಐ ಫೀಲ್ ಲೈಕ್ ಓಕೆ. ಬಿಕಾಸ್ ಮ್ಯಾಥ್ಸು ಸೋಷಲು 100, ಬಟ್ ಸ್ಟಿಲ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಆ ಒಂದು ಬರೆದಿದ್ದಾಯಿತು. ಐ ಸ್ಟಿಲ್ ರಿಮೆಂಬರ್, ಐ ಸ್ಟಿಲ್ ಕ್ಯಾನ್ ಫೀಲ್. ನಾನು ಇನ್ನೂ ಕ್ವಶನ್ಸ್ ಏನೇನಿದೆ, ಯಾವ್ಯಾವ ಥರ ಕ್ವಶನ್ಸ್ ಬಂದಿತ್ತು, ಎಲ್ಲಿಂದ ಬಂದಿತ್ತು, ಐ ಸ್ಟಿಲ್ ರಿಮೆಂಬರ್. ದೇರ್ ವಾಸ್ ಒನ್ ಪ್ರಾಬ್ಲಮ್. ಬೇಕಾದ್ರೆ ನಾನು ನಿಮ್ಗೆ ಸುಳ್ಳು ಹೇಳ್ತಿದ್ದೀನಿ ಅಂದರೆ 2009 CBSE ಪೇಪರ್ ತೆಗೆದು ನೋಡಿರಿ. ಒಂದು ಕ್ವಶನ್ ಇತ್ತು, 1 mark ಕ್ವಶನ್ನು. ಪ್ರೊಟ್ರಾಕ್ಟರ್ ಕೊಟ್ಟು ಇದ್ರದ್ದು ಟೋಟಲ್ ಏನೋ ಲೆಂತ್ ಏನು ಅಂತ ಕೇಳಿದರು. ಸೊ ನನ್ನ ಫ್ರೆಂಡು ಬರ್ದ πr ತೊಗೊಂಡ +2r ಆ್ಯಡ್ ಮಾಡಿಲ್ಲ. ಬಿಕಾಸ್ ಕೆಳಗೇನಿತ್ತು ಹಿಂಗೆ ತೊಗೊಂಡಾಗ ಕೆಳಗೂ ಬರಬೇಕು. 2r ಅಂದರೆ ರೇಡಿಯಸ್ ಅಥವಾ ಡಯಾಮೀಟರ್ನ ಆ್ಯಡ್ ಮಾಡಬೇಕು. ಅವ್ನು ಡಯಾಮೀಟರ್ನ ಆ್ಯಡ್ ಮಾಡಿಲ್ಲ. ಸೊ ಅವ್ನಿಗೆ 1 marks ಹೋಯಿತು. ಹಿ ಗಾಟ್ 99. ಅದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಹ್ಯಾಡ್ ಸಾಲ್ವ್ಡ್ ಎ ಸಿಮಿಲರ್ ಅಲ್ಲ, ಸೇಮ್ ಪ್ರಾಬ್ಲಮ್ ಇನ್ R.D. ಶರ್ಮಾ. ನಾ R.D. ಶರ್ಮಾ ಸಾಲ್ವ್ ಮಾಡಿದ್ದೆ, ಅದ್ರ ಜೊತೆ R.S. ಅಗರ್ವಾಲ್ ಸಾಲ್ವ್ ಮಾಡಿದ್ದೆ ಟೆಕ್ಸ್ಟ್ ಬುಕ್ ಜೊತೆ. ಸೊ ಟೆಕ್ಸ್ಟ್ ಬುಕ್ನೂ ಒಂದು ಎಷ್ಟು ಸಲ ಸಾಲ್ವ್ ಮಾಡಿದ್ನೋ ಗೊತ್ತಿಲ್ಲ, ಅದ್ರ ಜೊತೆಗೆ R.D. ಶರ್ಮಾ, R.S. ಅಗರ್ವಾಲಲ್ಲೂ ಕ್ವಶನ್ ಸಾಲ್ವ್ ಮಾಡಿದ್ದೆ. ಟೈಮ್ ಇಲ್ಲ ಅಂತಲ್ಲ, ಟೈಮ್ ಇದೆ. ಇಟ್ ಡಿಪೆಂಡ್ಸ್ ಆನ್ ಯು ಹೌ ಯು ಟೇಕ್ ಇಟ್ ಅಪ್. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ MCQ ಬರಿಬೇಕಾದ್ರೆ ಇಟ್ಸ್ ನಾಟ್ ಲೈಕ್ ಓಕೆ ಕ್ವಶನ್ 1 ಜಸ್ಟ್ D, ಕ್ವಶನ್ 2 A, 3 D ಹಾಗೆ ಅಷ್ಟೇ ಬರೆದಿಲ್ಲ. ಸೊ ಏನು ಮಾಡಿದ್ದಾರೆ, ಕರೆಕ್ಟ್ ಆನ್ಸರ್ ಏನು ಅದು ಬರೆದಿದ್ದಾರೆ, ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಅದು ಬರೆದಿದ್ದಾರೆ. ಸೊ ಆ್ಯಂಡ್ ಸೇಮ್ ಟೈಮ್ ಈಕ್ವೇಷನ್ ಇದೆ, ಏನು ಸೆಂಟೆನ್ಸ್ ಇದೆ ಎಲ್ಲ ಇದೆ. ದಿಸ್ ಫಸ್ಟ್ ಪೇಜ್ ಗಿವ್ಸ್ ಯು ಅನ್ ಇಂಪ್ರೆಷನ್. ಓಕೆ, ಅಂದರೆ ಎವ್ಯಾಲ್ಯೂಯೇಟರ್ಗೆ ಓಕೆ ಇವರು ಪ್ರೆಸೆಂಟೇಷನ್ ಸ್ಕಿಲ್, ಅಗೇನ್ ರೈಟಿಂಗ್ ಸ್ಕಿಲ್ಸ್ ಏನಿದೆ ಕ್ಲೀನಾಗಿದೆ. ಸೊ ದೇ ಆರ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಆರ್ ಗಿವ್ ದ ಎಕ್ಸಾಕ್ಟ್ ಆನ್ಸರ್ಸ್. ದೇ ಆರ್ ಟ್ರೈಂಗ್ ಟು ರೆಡ್ಯೂಸ್ ನಮ್ಮದು ಎನರ್ಜಿನ ಕಮ್ಮಿ ಮಾಡ್ತಿದ್ದಾರೆ. ಸೊ ನಮ್ಮ ಎಫರ್ಟ್ಸ್ನ ಕಮ್ಮಿ ಮಾಡ್ತಿದ್ದಾರೆ ಅಂತ ಎವ್ಯಾಲ್ಯೂಯೇಟರ್ಸ್ ಇಫ್ ದೇ ಸ್ಟಾರ್ಟ್ ಥಿಂಕಿಂಗ್, ದಟ್ ಈಸ್ ಎ ವೆರಿ ಗುಡ್ ಸೈನ್. ನೋಡಿರಿ, ಇಲ್ಲಿ ಎಲ್ಲ ಇಲ್ಲೇ ಸಾಲ್ವ್ ಮಾಡಿದ್ದಾರೆ. ದಿಸ್ ಇಸ್ ಫಾರ್ ರಫ್ ಶೀಟ್. ಇದು ನಿಮ್ಮ ಖಾಲಿ ಬಿಡ್ರಿ ಅಂತ ಕೊಟ್ಟಿಲ್ಲ. ಸೊ ದಿಸ್ ಇಸ್ ಫಾರ್ ರಫ್ ಶೀಟ್, ಯು ಕ್ಯಾನ್ ಯೂಸ್ ಇಟ್. ಓಕೆ, ಎಲ್ಲೋ ಸುಮ್ಮನೆ ಇಲ್ಲೇ ಒಂದು ಕಡೆ ಹಾಕ್ಕೊಂಡು ಸುಮ್ಮನೆ ಇಲ್ಲೆಲ್ಲ ಗಲೀಜ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆ ಅಂದರೆ ಅಗೇನ್ ಇಲ್ಲಿ ಮಾರ್ಕ್ಸ್ ಕೊಡ್ತಿರ್ತಾರೆ. ಸೊ ಪ್ಲೀಸ್ ಡೋಂಟ್ ಯೂಸ್ ದಿಸ್ ಸ್ಪೇಸ್. ಅಲ್ಲಿ ಮಾರ್ಕ್ಸ್ ಕೊಡಲಿ, ಲೆಟ್ ದೆಮ್ ಮೇಕ್ ಇಟ್ ಲಿವ್ ಇಟ್ ಫಾರ್ ದೆಮ್ ಟು ಮೇಕ್ ಇಟ್ ಈಸಿಯರ್. ಓಕೆ, ಓಕೆ, ಸೊ ಆ್ಯಂಡ್ ಅಗೇನ್ ಇಲ್ಲೆಲ್ಲ ಆನ್ಸರ್ ಬರೋದಾದ್ಮೇಲೆ ನೋಡಿರಿ, ದ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್
ವಾಟ್ ಅಂತ ಕೇಳಿದ್ರು. ಸೊ ಫುಲ್ ಸೆಂಟೆನ್ಸ್ ಬರೆದಿದ್ದಾರೆ. ಸೊ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್ 1 ಬರೆದು ಅದನ್ನು ಬಾಕ್ಸ್ ಹೈಲೈಟ್ ಮಾಡಿರೋದು. ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಜಸ್ಟ್ 6a² ಅಂತ ಬರಿಬೋದಿತ್ತು. ಬಟ್ ಏನು ಸೆಂಟೆನ್ಸ್ ಬರೆದು 6a² ಆ್ಯಂಡ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಐ ಹ್ಯಾವ್ ಬಿನ್ ರಿಪೀಟಿಂಗ್. ಸೈನ್ಸು ಫಿಸಿಕ್ಸಲ್ಲಂತೂ ನಾನು ಎಷ್ಟು ಸಲ ಹೇಳಿದ್ದೀನೋ ಗೊತ್ತಿಲ್ಲ, ಯೂನಿಟ್ಸ್. 6a² ಅಷ್ಟೇ ಬರೆದಿಲ್ಲ, ದೇ ಆಲ್ಸೋ ರಿಟರ್ನ್ ಸ್ಕ್ವೇರ್ ಯೂನಿಟ್ಸ್. ಇಟ್ಸ್ ನಾಟ್ ಜಸ್ಟ್ 6a² ಅಂತ ಬರೆದು ಸುಮ್ಮನೆ ಆಗಿಲ್ಲ. ಆಗಿದ್ದವ್ರು ಮಾರ್ಕ್ಸ್ ಸಿಗ್ತಿತ್ತು, ಇಲ್ಲ ಅಂತಲ್ಲ, ಬಟ್ ಯೂನಿಟ್ ಈಸ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಈಸ್ ಏನು ಫ್ರೀಕ್ವೆನ್ಸಿ ಏನು ಮಾಡೆಲ್ ಕ್ಲಾಸ್ ಏನು ಬರೆದು, ಮಾಡೆಲ್ ಕ್ಲಾಸ್ ಇಂಟರ್ವಲ್ ಬರೆದು ಅದ್ರ ಜೊತೆಗೆ ಮೋಡ್ ಏನಿದೆ ಅಡಿಷ್ನಲ್. ಇಫ್ ಯು ಆರ್ ಕಾನ್ಫಿಡೆಂಟ್ ಯು ಕ್ಯಾನ್ ರೈಟ್. ಎಲ್ಲಿ ಬರೆದಿರೋದು ಬ್ರ್ಯಾಕೆಟ್ ಹಾಕಿ ಬರೆದಿರೋದು. ಸೊ ದಟ್ ಅಗೇನ್ ಹೇಳ್ತೀನಲ್ಲ, ಎವ್ಯಾಲ್ಯೂಯೇಟರ್ಸ್ ಥಿಂಗ್ಸ್ ದಟ್ ಓಕೆ ಹಿ ಆರ್ ಶಿ ಆರ್ ಯು ಪೀಪಲ್ ಇಸ್ ಲೈಕ್ ಓಕೆ, ಅವ್ರಿಗೆ ಜಸ್ಟ್ ಏನಿದೆ ಅಷ್ಟೇ ಗೊತ್ತಿಲ್ಲ, ದೇ ಆರ್ ಗುಡ್ ವಿತ್ ಮ್ಯಾಥ್ಸ್. ಆ ಒಂದು ಇಂಪ್ರೆಷನ್ ಬಂತು ಅಂದರೆ ಮೈನ್ಯೂಟ್ ಥಿಂಗ್ಸ್ನ ನೋಡೋಕ್ಕೆ ಹೋಗಲ್ಲ, ದೇ ಜಸ್ಟ್ ಹೋಗ್ತಿರ್ತಾರೆ. ಓಕೆ, ಇದ್ರ ಜೊತೆಗೆ ನೋಡಿರಿ ಎಲ್ಲೆಲ್ಲ ಸೊ ಆನ್ಸರ್ಸ್ ಏನಿದೆ ಬರೆದು ಹೈಲೈಟ್ ಮಾಡಿರೋದು, ಬಾಕ್ಸ್ ಹಾಕಿ ಕ್ಲೀನಾಗಿ. ಓಕೆ, ಎಲ್ಲ ಕಡೆನೂ ಸೇಮ್. ಇಲ್ಲಿ ನೋಡಿರಿ, ಇಲ್ಲಿ ರಫ್ ವರ್ಕ್ ಯೂಸ್ ಮಾಡ್ಕೊಂಡಿರೋದು ಅಗೇನ್. ಹಾಂ, ಸೊ ಇಲ್ಲೆಲ್ಲ ಕ್ಲೀನಾಗಿ ಎಷ್ಟು ಸೆಂಟೆನ್ಸ್ ನೋಡಿರಿ, ಟು ಪ್ರೂವ್ ಲೆಟ್ ದಟ್ ಈಸ್. ಸೊ ಸೆಂಟೆನ್ಸು ಕ್ಲೀನಾಗಿ ಸೆಂಟೆನ್ಸ್ ಬರೆದಿದ್ದಾರೆ. ಎಕ್ಸು ವೈ ಸಾಲ್ವ್ ಮಾಡಿದ್ದಾಯಿತು. ಅಥವಾ ಅದ್ರ ಜೊತೆಗೆ ದೇರ್ ಫೋರ್ ನೋಡಿರಿ, ಇಲ್ಲಿ ಗಿವನ್ ಎ ಈಸ್ ಈಕ್ವಲ್ ಟು ಕ್ಲೀನಾಗಿ ಬರ್ತಿದ್ದಾರೆ, ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು. ಸೊ ದಟ್ ವ್ಯಾಲ್ಯೂಯೇಟರ್ಗೆ ಏನಾಗುತ್ತೆ, ದೇ ಡೋಂಟ್ ಹ್ಯಾವ್ ಟು ಚೆಕ್ ಓಕೆ ಎ ಏನು ಬಿ ಏನು, ಓಕೆ ಇಲ್ಲಿದೆ ಕರೆಕ್ಟಾಗಿ ತೊಗೊಂಡಿದ್ದಾರಾ. ನಿಮಗೂ ಎವ್ಯಾಲ್ಯೂಯೇಟರ್ ಬಿಡ್ರಿ, ನಿಮಗೂ ಈಸಿ ಆಗುತ್ತೋ ಇಲ್ಲೋ, ಎ ಏನು ಬಿ ಏನು ಸಿ ಏನು ಅಂತ ತಲೆಯಲ್ಲಿ ಇಟ್ಕೊಳೋ ಬದಲು ಇಲ್ಲಿ ಇತ್ತು ಅಂದರೆ ಇಲ್ಲಿ ಆಗ್ತಿರೋದು ನಾನು ಕರೆಕ್ಟ್ ಇದೆಯಾ, ಇಲ್ಲೇನು ಮಿಸ್ಟೇಕ್ ಆಗಲ್ವಾ, ಹೌದೋ ಇಲ್ಲೋ. ಸೊ ಓಕೆ, ನೆಕ್ಸ್ಟು ಆ್ಯಂಡ್ ಅಗೇನ್ ಇಫ್ ಪಾಸಿಬಲ್ ಟ್ರೈ ಟು ಸಾಲ್ವ್ ಫ್ರಮ್ ಎ ನ್ಯೂ ಪೇಜ್. ನಿಮಗೆ ಪೇಜಸ್ ಇರುತ್ತೆ, ಸಾಕಷ್ಟು ರಗಡ್ ಪೇಜಸ್ ಇರುತ್ತೆ. ಸೊ ಸುಮ್ಮನೆ ಯಾಕೆ ಇದನ್ನು ಓಕೆ ನೆಕ್ಸ್ಟ್ ಪೇಜಿಂದನೇ ಏನೇ ಒಂದು ಇಷ್ಟು ಲೈನ್ ಇತ್ತಾ ಬಿಡ್ರಿ, ನಡೆಯುತ್ತೆ. ಸೊ ನೆಕ್ಸ್ಟ್ ಪೇಜ್ ಹೊಸ ಪೇಜಿಂದನೇ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಇಟ್ಸ್ ಗುಡ್ ಇಫ್ ಯು ಸ್ಟಾರ್ಟ್ ಫ್ರಮ್ ನ್ಯೂ ಪೇಜ್. ಓಕೆ, ಓಕೆ ಎಲ್ಲ ಕ್ಲೀನಾಗಿ ಸಾಲ್ವ್ ಮಾಡಿ. ಎಸ್ ನೋಡಿರಿ ಇಲ್ಲಿ, ಹಾಂ ಇಲ್ಲಿ ಇನ್ನೊಂದು, ಇಲ್ಲಿ ಈಕ್ವಲ್ ಟು ಹಾಕಿ ನೆಕ್ಸ್ಟ್ ಲೈನ್ ಇಲ್ಲಿ ನಾನು ಸಪ್ರೇಟ್ ತೊಗೊಂಡಿದ್ದೀನಿ ಎಕ್ಸ್ ವೈ ಆಮೇಲೆ ಸಾಲ್ವ್ ಮಾಡ್ಬೋದಿತ್ತು. ಸೊ ಏನು ಮಾಡಿದ್ದಾರೆ ಅಂದರೆ ನೋಡಿರಿ, ಇಲ್ಲಿ 7/2 ಪೆನ್ಸಿಲಲ್ಲಿ ಈಸ್ ಫಾರ್ 1 + x/2. ಸಿಮಿಲರ್ಲಿ 4 ಈಸ್ ಫಾರ್ y + 6/2 ತೋರಿಸಿರೋದು. ಸೊ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಯು ಆ್ಯಸ್ ವೆಲ್ ಎಸ್ ಫಾರ್ ದ ಎವ್ಯಾಲ್ಯೂಯೇಟರ್. ಓಕೆ, ಇಲ್ಲಿಗೆ ಇದು ವೈ, ಇದು ಎಕ್ಸ್ ವ್ಯಾಲ್ಯೂ. ಸೊ ಹಿಂಗೆ ತೊಗೊಂಡು ಸಾಲ್ವ್ ಮಾಡಿದ್ದಾರೆ. ನೆಕ್ಸ್ಟು ಓಕೆ, ಹಾಂ ಇಲ್ಲಿ ನೋಡಿರಿ, ಇಲ್ಲಿ ಇಷ್ಟೆಲ್ಲ ಬರೋದಾದ ಮೇಲೆ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಆರ್ಡರ್ ಇದೆ, 1 2 3 4 5 6 ಅದೇ ಸೇಮ್ ಆರ್ಡರ್. ಕ್ವಶನ್ನು ನಿಮಗೆ ಇನ್ ಕೇಸ್ ಏನಾದರೂ ಬರೀಬೇಕಾದ್ರೆ ಎಲ್ಲೋ ಮಿಸ್ ಆಯಿತು, ಚಿಂತೆ ಮಾಡಬೇಕಾಗಿಲ್ಲ. ಇಟ್ಸ್ ನಾಟ್ ಲೈಕ್ ನೀವು ಆರ್ಡರ್ ಬರೆದಿಲ್ಲ ಅಂದರೆ ತಕ್ಷಣ 80/80 ಕೊಡಲ್ಲ ಅಂತಲ್ಲ, ಬರೆದಿದ್ರೆ ಕೊಡಲೇಬೇಕು. ಬಟ್ ಆರ್ಡರ್ ಇತ್ತು ಅಂದರೆ ನಿಮಗೂ ಒಂದು ಕಾನ್ಫಿಡೆನ್ಸು, ಅವ್ರಿಗೂ ಒಂದು, ಅವ್ರದ್ದು ಬೆಟರ್, ಬಟ್ ನಿಮಗೆ ಸೊ ಕ್ಲೀನಾಗಿರುತ್ತೆ. ನೋಡಿರಿ, ಇಲ್ಲೆಲ್ಲ ಬರೋದಾದ್ಮೇಲೆ ಇದು ಆ್ಯಕ್ಚುಲಿ 3 ಮಾರ್ಕ್ಸು ನೆಕ್ಸ್ಟ್ ಪೇಜಲ್ಲಿ ಬರಬೇಕು. ಇನ್ನೂ ಎಷ್ಟಿದೆ ಅದು ಸಾಲ್ವ್ ಮಾಡೋದಕ್ಕೆ, ಇಷ್ಟೆಲ್ಲ ಸಾಲ್ವ್ ಮಾಡಬೇಕು. ಬಟ್ ಹೇಳಿದ್ನಲ್ಲ, ಕೈ ಹೆಂಗೆ ಹೋಗುತ್ತೆ ಅಂದರೆ ಇದು ಕರೆಕ್ಟು 3 ಮಾರ್ಕ್ಸ್ ಬಂದುಬಿಡುತ್ತೆ. ಬಟ್ ಆಮೇಲೆ ಮತ್ತೆ ಸ್ಕ್ರ್ಯಾಚ್ ಮಾಡಿ ಓಕೆ ಇದಿಲ್ಲ, ಇನ್ನು ಮುಂದೆ ಇರೋದು ಅಂತ ಇಲ್ಲಿ ಕೊಟ್ಟಿರೋದು. ಇದು ಚೆಕ್ಕು ಮಾಡಿರಲಿಲ್ಲ, ಹೌದೋ ಇಲ್ಲೋ ಹೇಳ್ರಿ, ಚೆಕ್ ಮಾಡದೇ ಇದ್ರೂ ಓಕೆ ಕರೆಕ್ಟ್ ಇರುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಸೊ ರೆಪ್ರೆಸೆಂಟೇಷನ್ ಆಯಿತು ನೋಡಿ, ಇಲ್ಲೆಲ್ಲ ಎಲ್ಲೂ ಆನ್ಸರು ಬ್ಲಾಕಲ್ಲಿ ಹಾಕೋದಾಯಿತು. ಆ್ಯಂಡ್ ಇಲ್ಲೂ ಸೆಂಟಿಮೀಟರ್ ಸ್ಕ್ವೇರ್ ಯೂನಿಟ್ ಬರೆಯೋದು ಮಿಸ್ ಮಾಡಿಲ್ಲ. ರಫ್ ವರ್ಕು ಎಲ್ಲ ಕೆಳಗೆ ಇದೆ. ಓಕೆ, ಸೊ ಇಲ್ಲಿ ನೋಡಿರಿ, ಇಲ್ಲಿ ಗಿವನ್ನು ಟು ಪ್ರೂವ್ ಕನ್ಸ್ಟ್ರಕ್ಷನ್ನು, ಪ್ರೂಫು
ಎಲ್ಲ ಕ್ಲೀನಾಗಿ ಬರೋದು. ಸೊ ಲಾಸ್ಟಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಏನಿದೆ ಪ್ರತಿಯೊಂದು. ಸೊ ಇಲ್ಲಿಗೆ ಮುಗೀತು ಕ್ಲೀನಾಗಿ. ದ ಲಾಸ್ಟ್ ಕ್ವಶನ್ ಇಂದ ಲಾಸ್ಟ್ ಕ್ವಶನ್ ಆಗೇ ಇದೆ. ಓಕೆ, ಹೂಸ್ ನೆಕ್ಸ್ಟ್ ಕಮೆಂಟ್ ಮಾಡಿರಿ. ಸೊ ಇಫ್ ಯು ಆರ್ so serious, I am serious. If you are serious, I am with you. If you are really serious, I am with you. ನಾನು ಹೇಳ್ತಿದ್ದೀನಲ್ಲ, ಐ ವಿಲ್ ಬಿ ದೇರ್. ಸೊ ನನ್ನ ಕೈಲಿ ಏನಾಗುತ್ತೆ ಐ ವಿಲ್ ಟ್ರೈ ಟು ಗಿವ್ ಯು. ಓಕೆ, ಬಟ್ ಲೆಟ್ ಮೀ ಸಿ ಹೌ ಮೆನಿ ಆಫ್ ಯು ಆರ್ ರಿಯಲಿ ಸೀರಿಯಸ್ ಟು ಸೇ ದಟ್ ಎಸ್ ಸರ್ ನಾನು 80 out of 80 ಬೇಕು. ವಾಟ್ ಈಸ್ ದಟ್ ಐ ನೀಡ್ ಟು ಡೂ, ವಾಟ್ ಈಸ್ ದಟ್ ಐ ನೀಡ್ ಟು ಸಾಲ್ವ್, ಹೌ ಶುಡ್ ಐ ಸಾಲ್ವ್. ಐ ವಿಲ್ ಬಿ ದೇರ್. ಐ ವಿಲ್ ಡೆಫಿನೆಟ್ಲಿ ಬಿ ದೇರ್ ಟಿಲ್ your exam and even after your exams. Okay, don't leave this dedication, don't leave this commitment and confidence. It's main important, confidence. Okay, so with this let me finish. Science beko comment madri. I'll be also making a science 8 out of 80 heng bardidare, what is that he or she has done. Okay, so with this, thank you. Let's see who's next. Take care. Jai Hind, Jai Karnataka.